ಬೆಚ್ಚಿ ಬೀಳಿಸುತ್ತಿರುವ ಕಳ್ಳತನ ಪ್ರಕರಣಗಳು. ಇತ್ತೀಚಿನ ದಿನಗಳಲ್ಲಿ ನಗರದ ಹಲವು ಭಾಗಗಳಲ್ಲಿ ಕಳ್ಳತನಗಳು ಹೆಚ್ಚಾಗುತ್ತಿದ್ದು, ಇದರಿಂದ ನಗರದ ಜನತೆ ಭಯಭೀತರಾಗಿದ್ದಾರೆ. ಗೌರಿಬಿದನೂರು ನಗರದ ನಾಗಪ್ಪ ಬ್ಲಾಕ್ ಬಳಿ ಇರುವ ಓಂ ಶಕ್ತಿ ದೇವಸ್ಥಾನದಲ್ಲಿ ಶುಕ್ರವಾರ ರಾತ್ರಿ ಕಳ್ಳರು ದೇವಸ್ಥಾನದ ಬೀಗ ಹೊಡೆದು ಕಬ್ಬಿಣದ ಬಾಗಿಲು ಮುರಿದು ಹುಂಡಿ ಕಳವು ಮಾಡಿರುವ ಘಟನೆ ನಗರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಇದೇ ವೇಳೆ ದೇವಸ್ಥಾನದ ಅರ್ಚಕರಾದ ಸರೋಜಮ್ಮ ಮಾತನಾಡಿ, ಇಂದು ಬೆಳಗ್ಗೆ 5 ಗಂಟೆ ಸಮಯದಲ್ಲಿ ದೇವಸ್ಥಾನದ ಸ್ವಚ್ಛತೆ ಮಾಡಲು ಬಂದಿದ್ದ ಚಂದ್ರಣ್ಣ ಮತ್ತು ಮೂರ್ತಿರವರು ದೇವಸ್ಥಾನದ ಬಾಗಿಲು ತೆರೆದಿರುವುದನ್ನು ಕಂಡ ಕೂಡಲೇ ನನಗೆ ಕರೆ ಮಾಡಿ ವಿಷಯ ತಿಳಿಸಿದ್ರು. ಬಂದು ನೋಡಿದಾಗ ದೇವಸ್ಥಾನದ 2 ಬಾಗಿಲುಗಳ ಬೀಗ ಹೊಡೆದು ದೊಡ್ಡ ಹುಂಡಿ ತೆಗೆದುಕೊಂಡು ಹೋಗಿದ್ದಾರೆ. ಹುಂಡಿಯಲ್ಲಿ ಸುಮಾರು 4,000 ರೂಪಾಯಿ ಇರಬಹುದು ಮತ್ತು ಗರ್ಭಗುಡಿಯ ಬೀಗ ಮುರಿದು ಹಾಕಿದ್ದಾರೆ. ದೇವಸ್ಥಾನದ ಪಕ್ಕದಲ್ಲಿ ಉತ್ತರ ಪಿನಾಕಿನಿ ನದಿ ಇದ್ದು, ಅನುಮಾನ ಬಂದು ಅಲ್ಲಿ ಹೋಗಿ ನೋಡಿದಾಗ ಚಿಲ್ಲರೆ ಕಾಸು ಬಿದ್ದಿದ್ದು ದೇವಸ್ಥಾನದ ಹುಂಡಿಯನ್ನು ನದಿ ಅಂಗಳದಲ್ಲಿ ಇರುವ ಗುಂಡಿಗೆ ಬಿಸಾಡಿದ್ದಾರೆ ಎಂಬುದು ಮೇಲ್ನೋಟಕ್ಕೆ ಕಂಡು ಬರುತ್ತಿದೆ ಎಂದು ತಿಳಿಸಿದ್ರು. 10 ರೂಪಾಯಿ ಬಿದ್ದಿತ್ತು. ಅದು ಅವರೇ ಹೇಳ್ತಾವ್ರೆ ಪೊಲೀಸ್ನವರು, ಇಲ್ಲಿ ಕೆಳಗಡೆ ಹಾಕಿರ್ತಾರೆ ಹುಂಡಿ ನೋಡ್ರಿ ಅಂತ. ಎಲ್ಲಿ ಕೆಳಗಡೆ ಅಂದ್ರೆ ಎಲ್ಲಿ? ನದಿಗಡ್ಡೆಗೆ. ಎಷ್ಟಿರ್ತ ಹುಂಡಿಯಲ್ಲಿ ಅಂದಾಜು? ಒಂದು 2,000-3,000 ಇರ್ಬೋದೇನೋ. ಮೊನ್ನೆದು ಮಾತ್ರ ಒಂದು 3 ದಿವಸದ ಮಾತ್ರ ಐತೆ ಅದು ಅಷ್ಟೇ. ಮಿಕ್ಕಿದೆಲ್ಲ ತೆಗೆದು ಇಟ್ಟಿದ್ದೀವಿ. ಹಿಂದೆ ಯಾವಾಗಾದ್ರೂ ಆಗಿತ್ತಾ ಅಜ್ಜಿ ಈ ಥರ? ಹಿಂದೆ ಒಂದ್ಸತಿ ಹಿಂಗೆ ಹೊಡೆದಿದ್ರು. ಘಟನೆಯನ್ನು ತಿಳಿದು ಸ್ಥಳಕ್ಕೆ ಗೌರಿಬಿದನೂರು ನಗರ ಠಾಣೆಯ ಪೊಲೀಸರು ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಅಭಿಜಿತ್ ಗಣೇಶ್, ಪ್ರಜಾಧ್ವನಿ ಟಿವಿ, ಗೌರಿಬಿದನೂರು.